ಕಬ್ಬು ಕೃಷಿಯಲ್ಲಿ ತಾವು ಯೂರಿಯಾ ಬಳಸ್ತೀರಾ. ಯೂರಿಯಾದಲ್ಲಿ ನೈಟ್ರೋಜನ್ ಎನ್ನುವ ಪೋಷಕಾಂಶ ಇರುತ್ತೆ. ಈ ನೈಟ್ರೋಜನ್ ಎನ್ನುವ ಪೋಷಕಾಂಶವನ್ನು ನಾವು ಕಬ್ಬಿಗೆ ಕೊಟ್ರೆ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ, ತುಂಬಾನೇ ಚೆನ್ನಾಗಿ ನಮ್ಮ ಇಳುವರಿಯು ಹೆಚ್ಚಾಗತ್ತೆ. ತಾವು ಯೂರಿಯಾ ಜಾಗದಲ್ಲಿ ನ್ಯಾನೋ ಯೂರಿಯಾ ಬಳಸಿ ತುಂಬಾನೇ ಚೆನ್ನಾಗಿ ತಮಗೆ ರಿಸಲ್ಟ್ ಬರುತ್ತೆ. ಯೂರಿಯಾ ಬಳಸುವುದಕ್ಕಿಂತ ತಾವು ನ್ಯಾನೋ ಯೂರಿಯಾ ಬಳಸಿದ್ರೆ ಡಬಲ್ ರಿಸಲ್ಟ್ ತಮಗೆ ಬರುತ್ತೆ. ಅದರ ಸಲುವಾಗಿ ತಾವು ನೈಟ್ರೋಜನ್ ಎನ್ನುವ ಪೋಷಕಾಂಶ ಕೊಡಲು ತಾವು ನ್ಯಾನೋ ಯೂರಿಯಾ ಬಳಸಿ. ನ್ಯಾನೋ ಯೂರಿಯಾದಿಂದ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ, ಸುಸ್ವಾಗತ. ನಾವು ಇವತ್ತು ಕಬ್ಬಿನ ಪ್ಲಾಟ್ನಲ್ಲಿ ಇದ್ದೀವಿ. ಇವತ್ತಿನ ವಿಷಯ ಕಬ್ಬಿನಲ್ಲಿ ಯೂರಿಯಾ ಈ ರಸಗೊಬ್ಬರ ಬಳಸುವುದರಿಂದ ಯಾವ ಯಾವ ಲಾಭಗಳು ಆಗ್ತವೆ, ಇದರ ಬಗ್ಗೆ ಚರ್ಚೆಯನ್ನು ಇವತ್ತು ಮಾಡೋಣ. ಯೂರಿಯಾ ಈ ರಸಗೊಬ್ಬರದಲ್ಲಿ ನೈಟ್ರೋಜನ್ ಎನ್ನುವ ಪೋಷಕಾಂಶ ಇರುತ್ತೆ. ಯೂರಿಯಾ ಇದು ಗ್ರ್ಯಾನ್ಯುಲರ್ ಹರಳು ರೂಪದಲ್ಲಿ ಇರುವ ರಸಗೊಬ್ಬರ. ಯೂರಿಯಾ ತಾವು ಕಬ್ಬಿನಲ್ಲಿ ಬಳಸುವುದರಿಂದ ಯಾವ ಯಾವ ತರಹ ನಮ್ಮ ಕಬ್ಬಿನಲ್ಲಿ ಗ್ರೋತ್ ಆಗತ್ತೆ ಅದರ ಬಗ್ಗೆ ಇವತ್ತು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಈ ಯೂರಿಯಾದಲ್ಲಿ 46% ನೈಟ್ರೋಜನ್ ಘಟಕ ಇರುತ್ತೆ, ನೈಟ್ರೋಜನ್ ಪೋಷಕಾಂಶ ಇರುತ್ತೆ. ನಮ್ಮ ಕಬ್ಬಿನ ಗ್ರೋತ್ ಸಲುವಾಗಿ ಅತಿ ಹೆಚ್ಚು ಬೇಕಾಗಿರುವ ಪೋಷಕಾಂಶವೇ ನೈಟ್ರೋಜನ್. ಹಾಗೂ ನೈಟ್ರೋಜನ್ ಪೋಷಕಾಂಶದಿಂದಲೇ ನಮ್ಮ ಕಬ್ಬಿನಲ್ಲಿ ಗ್ರೋತು ಚೆನ್ನಾಗಿ ಆಗತ್ತೆ. ಅದರ ಸಲುವಾಗಿ ನೈಟ್ರೋಜನ್ ಪೋಷಕಾಂಶವು ನಾವು ಯೂರಿಯಾದಿಂದ ನಾವು ಕೊಡಬಹುದು. ಯೂರಿಯಾ ನಾವು ಕಬ್ಬಿನಲ್ಲಿ ಬಳಸುವುದರಿಂದ ಯಾವ ತರಹ ನಮಗೆ ಲಾಭಗಳು ಆಗ್ತವೆ. ಯೂರಿಯಾ ಬಳಸುವುದರಿಂದ ವೆಜಿಟೇಟಿವ್ ಗ್ರೋತ್, ಕಬ್ಬಿನಲ್ಲಿ ಎಲೆಗಳ ಗ್ರೋತು ತುಂಬಾನೇ ಚೆನ್ನಾಗಾಗತ್ತೆ. ಹಾಗೂ ಮರಿಗಳಿರ್ತಾವಲ್ಲ, ಮರಿಗಳ ಎಲೆಗಳ ಗ್ರೋತು ಸಹ ತುಂಬಾನೇ ಚೆನ್ನಾಗಿ ಆಗತ್ತೆ. ಎಲೆಗಳ ಗ್ರೋತು ಚೆನ್ನಾಗಿ ಆದ್ರೇನೆ ನಮ್ಮ ಕಬ್ಬಿನಲ್ಲಿ ಗ್ರೋತ್ ಹೆಚ್ಚಾಗತ್ತೆ. ಅದರ ಸಲುವಾಗಿ ಯೂರಿಯಾ ಬಳಸುವುದು ತುಂಬಾನೇ ಇಂಪಾರ್ಟೆಂಟ್. ಆಮೇಲೆ ತಾವು ಮರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲು ಯೂರಿಯಾ ತುಂಬಾನೇ ಇಂಪಾರ್ಟೆಂಟು. ಅದಾದ್ಮೇಲೆ ತಾವು ಕಬ್ಬಿನ ಗಣಿಕೆ ಇರ್ತಾವಲ್ಲ, ಕಬ್ಬಿನ ಗಣಿಕೆಯು ಚೆನ್ನಾಗಿ ಬೆಳೆಯಲು, ಗಣಿಕೆಯ ಅಂತರವನ್ನು ಹೆಚ್ಚು ಮಾಡಲು ಹಾಗೂ ಗಣಿಕೆಯು ಚೆನ್ನಾಗಿ ಬೆಳೆಯಲು ನೈಟ್ರೋಜನ್ ಘಟಕ ತುಂಬಾನೇ ಇಂಪಾರ್ಟೆಂಟು. ಅದರ ಜೊತೆಗೆ ಕಬ್ಬಿನಲ್ಲಿ ಶುಗರ್ ಕಂಟೆಂಟ್ ಅಂದ್ರೆ ಕಬ್ಬಿನಲ್ಲಿ ಶುಗರ್ ಪರ್ಸೆಂಟೇಜ್ ಹೆಚ್ಚಾಗಲು ನಮಗೆ ನೈಟ್ರೋಜನ್ ಅವಶ್ಯಕತೆ ಹೆಚ್ಚಿರುತ್ತೆ. ಅದರ ಸಲುವಾಗಿ ಯೂರಿಯಾ ಬಳಸುವುದರಿಂದ ನಾವು ಶುಗರ್ ಕಂಟೆಂಟ್ ಅನ್ನ ಆರಾಮಾಗಿ ಹೆಚ್ಚು ಮಾಡಬಹುದು. ಈ ತರಹ ತಾವು ಪ್ರಾರಂಭದಿಂದ ಯೂರಿಯಾವನ್ನ ತಮ್ಮ ಕಬ್ಬು ಕೃಷಿಯಲ್ಲಿ ಬಳಸಿದ್ದಲ್ಲಿ ತುಂಬಾನೇ ಚೆನ್ನಾಗಿ ಕಬ್ಬಿನಲ್ಲಿ ಗ್ರೋತ್ ಆಗತ್ತೆ, ಮರಿಗಳ ಸಂಖ್ಯೆ ಹೆಚ್ಚಾಗತ್ತೆ, ಗಣಿಕೆಗಳು ಚೆನ್ನಾಗಿ ಬರ್ತವೆ. ಹಾಗೂ ನಮ್ಮ ಕಬ್ಬು ಕೃಷಿಯಲ್ಲಿ ಶುಗರ್ ಕಂಟೆಂಟ್ ಅಂತ ಇರುತ್ತಲ್ಲ, ಅದು ತುಂಬಾನೇ ಚೆನ್ನಾಗಿ ಹೆಚ್ಚಾಗತ್ತೆ. ಇದರಿಂದ ರಿಕವರಿ ಅಂತ ಹೇಳ್ತೀವಿ, ಅದು ತುಂಬಾನೇ ಚೆನ್ನಾಗಿ ನಮಗೆ ಲಾಭ ಕೊಡುತ್ತೆ. ಅದರ ಸಲುವಾಗಿ ಯೂರಿಯಾ ಅನ್ನೋ ಘಟಕವನ್ನು, ನೈಟ್ರೋಜನ್ ಘಟಕವು ತಾವು ಕಬ್ಬು ಕೃಷಿಯಲ್ಲಿ ಬಳಸಲೇಬೇಕು. ಈಗ ನಾವು ಯೂರಿಯಾ ಯಾವ ತರಹ ಕಬ್ಬು ಕೃಷಿಯಲ್ಲಿ ಬಳಸಬೇಕು. ತಾವು ಯೂರಿಯಾ ಬಳಸುವಾಗ ತಾವು ಡೈರೆಕ್ಟ್ ಆಗಿ ಮಣ್ಣಿನಲ್ಲಿ ಯೂರಿಯಾವನ್ನ ಹಾಕಬಹುದು. ಹಾಕಿದ ತಕ್ಷಣವೇ ತಾವು ನೀರನ್ನ ಕೊಡಬೇಕು, ಇದು ಒಂದನೇದು. ಆಮೇಲೆ ತಾವು ಯೂರಿಯಾ ಮಣ್ಣಿನಲ್ಲಿ ಮುಚ್ಚಿದ್ರು ತುಂಬಾನೇ ಚೆನ್ನಾಗಿ ತಮಗೆ ಲಾಭವು ಸಿಗತ್ತೆ. ನಮ್ಮ ಯೂರಿಯಾದ ಲಾಸ್ ಇರ್ತಾವಲ್ಲ, ಅದು ಕಡಿಮೆ ಆಗತ್ತೆ. ತಾವು ಯೂರಿಯಾ ಅಪ್ಲೈ ಮಾಡುವಾಗ ಏನ್ ಮಾಡಬೇಕು, ಮಣ್ಣಿನಲ್ಲಿ ಅದನ್ನ ಮುಚ್ಚಬೇಕು. ಅವಾಗ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಹಾಗೂ ಅದರ ಜೊತೆಗೆ ತಾವು ಈ ನ್ಯಾನೋ ಯೂರಿಯಾವನ್ನ ತಾವು ಸ್ಪ್ರೇಯನ್ನ ಮಾಡಬಹುದು. ಇದರಿಂದ ಕಬ್ಬಿನಲ್ಲಿ ತುಂಬಾನೇ ಚೆನ್ನಾಗಿ ಗ್ರೋತ್ ಆಗತ್ತೆ. ಸ್ಪ್ರೇ ಮಾಡೋ ಟೈಮ್ದಲ್ಲಿ ಏನ್ ಮಾಡಬೇಕು, ತಾವು ನ್ಯಾನೋ ಯೂರಿಯಾನ ಬಳಸಬೇಕು. ತಾವು ಆದಷ್ಟು ನ್ಯಾನೋ ಯೂರಿಯಾ ಬಳಸಿ. ನ್ಯಾನೋ ಯೂರಿಯಾದಿಂದ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬರ್ತವೆ. ಯೂರಿಯಾ ತಾವು ಮಣ್ಣಿಗೆ ಹಾಕುವ ಬದಲು ತಾವು ಡೈರೆಕ್ಟ್ ಆಗಿ ನ್ಯಾನೋ ಯೂರಿಯಾ ಸ್ಪ್ರೇನ ತಗೋರಿ, ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ತಾವು ಒಂದು ಸಲ ಅದನ್ನ ಟ್ರೈ ಮಾಡಿದ್ಮೇಲೆ ತಮಗೆ ಆ ನ್ಯಾನೋ ಯೂರಿಯಾ ರಿಸಲ್ಟ್ ಗೊತ್ತಾಗತ್ತೆ. ಈ ತರಹ ನಾವು ಕಬ್ಬು ಕೃಷಿಯಲ್ಲಿ ಯೂರಿಯಾ ಬಳಸುವುದರಿಂದ ತುಂಬಾನೇ ಚೆನ್ನಾಗಿ ನಮ್ಮ ಕಬ್ಬಿನಲ್ಲಿ ಗ್ರೋತ್ ಆಗತ್ತೆ. ಅತಿಯಾದ ಯೂರಿಯಾ ಬಳಸುವುದರಿಂದ ನಮ್ಮ ಕಬ್ಬು ಕೃಷಿಯಲ್ಲಿ ಇಳುವರಿ ಯಾವ ತರಹ ಕಡಿಮೆ ಆಗ್ತಾ ಬರುತ್ತೆ, ಹಾಗೂ ಅತಿಯಾದ ಯೂರಿಯಾ ಬಳಸುವುದರಿಂದ ನಮ್ಮ ಕಬ್ಬು ಕೃಷಿಯಲ್ಲಿ ಯಾವ ಯಾವ ಹಾನಿಗಳು ಉಂಟಾಗ್ತವೆ ಅದರ ಮಾಹಿತಿಯನ್ನ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.
ಧನ್ಯವಾದಗಳು.